ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್. ಅಯ್ಯೋ ಬಂದಪ್ಪ, ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಬಹಳ ದಿವಸದಿಂದ ಈತನ ಸುದ್ದಿ ಹೇಳಿರಲಿಲ್ಲ, ಬಟ್ ಇವತ್ತು ಮಾತಾಡಬೇಕಾಗಿದೆ. ನೋಡಿ, ಇವರು A1 ಆಗಿದ್ರು, ಹೊರಗೆ ಬಂದಿದ್ದಾರೆ, ರೆಡ್ ಕಾರ್ಪೆಟ್ ಆರಂಭ ಮಾಡಿದ್ದಾರೆ, ಕುಂಭಮೇಳಕ್ಕೆ ಹೋಗಿದ್ದಾರೆ, ಜಾಲಿ 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 ಎಲ್ಲ ಜಾಲಿ. ದರ್ಶನ್ ಹೊರಗೆ ಬಂದಿದ್ದಾರೆ, ಅವರ ಡೆವಿಲ್ ಪಿಕ್ಚರ್ ಏನೋ ಟೀಸರ್ ಏನೋ ಬಿಡುಗಡೆ ಆಯ್ತು, ಅವರು ಜಾಲಿ 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 ಎಲ್ಲ ಜಾಲಿ 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 ಎಲ್ಲ ಜಾಲಿ. ಆಮೇಲೆ ದರ್ಶನ್ ಅವರ ಪತ್ನಿ ಅವರು ಕೂಡ ಜಾಲಿ ಜಾಲಿ ಜಾಲಿ, 17 ಜನ ಅವರು ಕೂಡ ಆರಾಮ್ಸೆ ಜಾಲಿ ಜಾಲಿ ಜಾಲಿ. ಬಟ್ ರೇಣುಕಾಸ್ವಾಮಿ ಮನೆ ಮಾತ್ರ ಖಾಲಿ 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 ಅಷ್ಟೇ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ. ನೋಡಿದ್ರ ಚಿಕ್ಕಪ್ಪ ಅವ್ನ್ ಪೊಗರ್ನ ಚಪ್ಲಿನ ಶಾಲಲ್ಲಿ ಸುತ್ಕೊಂಡು ಹೆಂಗ್ ಹೊಡೆದ ನಮ್ಗೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜಾಮೀನು ಪಡೆದು ಜಾಲಿಯಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಇತ್ತ ದರ್ಶನ್ ಗೆಳತಿ ಕೂಡ ಬಂದಿದ್ರು. ಕೋರ್ಟ್ನಲ್ಲಿ ಏನಾಯ್ತು, ಸುಬ್ಬಾ ಸುಬ್ಬಿ ಮುಖಾಮುಖಿ ಕೂಡ ನೋಡಿದ್ರ ಇಲ್ವಾ? ಏನ್ ಮಾಡ್ದ? ಪರದೆ ಮೇಲೆ ನೋಡಿ, ಈ ಸ್ಟೋರಿ ನೋಡಿ. ಕೋರ್ಟ್ ಹಾಲ್ ನಲ್ಲಿ ದರ್ಶನ್ ಪವಿತ್ರ ದೂರ ದೂರ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ ಬಾರಿ ದರ್ಶನ್ ಮಾತನಾಡಿಸ್ಲಿಕ್ಕೆ ಪವಿತ್ರ ಮುಂದಾಗಿದ್ರು. ಈಗ ಕೋರ್ಟ್ ನಲ್ಲಿ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ದರ್ಶನ್ ಮತ್ತು ಪವಿತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಇಂದ್ರನಿಗೆ ಅಹಲ್ಯ ಮೇಲೆ ಒಂದು ಕಣ್ಣಿತ್ತು. ತಪ್ಪಲ್ವಾ ಸರ್? ತಪ್ಪು ಅಂತ ಅಹಲ್ಯಾನು ಹೇಳಿದ್ಲು. ಅದಕ್ಕೆ ಇಂದ್ರ ಕರೆಕ್ಟ್ ಒಂದು ಪ್ಲಾನ್ ಮಾಡ್ದ. ಕೋರ್ಟ್ಗೆ ದರ್ಶನ್ ಬಂದಾಗ ಪವಿತ್ರ ಗೌಡ ನೋಡ್ತಾರೆ. ಪವಿತ್ರ ಗೌಡ ಕಡೆ ನೋಡದೇನೆ ದೂರ ಹೋಗಿ ಕುಳಿತುಕೊಂಡಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಆ ಕಷ್ಟಗಳನ್ನ ಜೀಡಿಸ್ಕೊಂಡು ಎಷ್ಟು ಅಂತ ನಾವು ನಾಡ್ಕಾಡಕ್ಕಾಗುತ್ತೆ. ಪರವಾಗಿಲ್ಲಮ್ಮ, ಹೂ ನಮ್ಮ ಅಂತ. ಯಾಕಂದ್ರೆ ನೀರು ಇಲ್ಲಿವರೆಗೂ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ ಹೂ ಅನ್ಬೋದು, ಇಲ್ಲಿಗೆ ಬಂದಾಗ್ಲೂ ಓಕೆ ಅನ್ಬೋದು. ಇಲ್ಲಿಗೆ ಬಂದಾಗ 3 ಸಲ ಎದ್ದೇಳ್ತೀವಿ ಗೊತ್ತಾ, 3ನೇ ಸಲಿಗೆ ಹಂಗಂದ್ಬಿಟ್ಟು ಓದಿದ್ವಿ ಗೊತ್ತಾ, ಅದೇ ಕೋಪ ಅಷ್ಟೇನೆ. ಯಾಕಂದ್ರೆ ನಾನು ಬದುಕ್ಬೇಕಲ್ಲ. ಈ ಮೂಲಕ ಕೋರ್ಟ್ ಹಾಲ್ ನಲ್ಲಿ ದರ್ಶನ್ ಪವಿತ್ರ ದೂರ ದೂರ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು. ಬಟ್ ನಾನು ಇವತ್ತಿಗೂ ಹೇಳ್ತೀನಿ, ನಾನೆಲ್ಲ ಬದಿಗಿಡ್ತೀನಿ. ನಾನು ಅವ್ರ ಸಲ ಪಡ್ಕೊಂಡಿದ್ದೀನಿ. ಗಂಡ ಹೆಂಡ್ರು ಅಂದ್ಮೇಲೆ ಜಗಳ ಸಹಜ. ಅರ್ಜೆಂಟ್ ಆಗಿ ಏನಾದ್ರು ನಿರ್ಧಾರ ತಗೋಬೇಡ ಅಂತ. ನಾನೆಲ್ಲಿ ನಿರ್ಧಾರ ತಗೊಂಡಿದ್ದೀನಿ? ಎಲ್ಲ ನಿರ್ಧಾರ ನೀವೇ ಅಲ್ವಾ ತಗೊಂಡಿರೋದು? ಈ ಹಿಂದೆ 6 ತಿಂಗಳ ಬಳಿಕ ಇಬ್ಬರು ಮುಖಾಮುಖಿಯಾಗಿದ್ರು. ಆ ಸಂದರ್ಭದಲ್ಲಿ ದರ್ಶನ್ ಪವಿತ್ರ ಗೌಡ ಅವರ ಬೆನ್ನು ತಟ್ಟಿ ಸಮಾಧಾನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಬಟ್ ಈ ಬಾರಿ ಆ ರೀತಿಯ ಬೆಳವಣಿಗೆಗಳಾಗಿಲ್ಲ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ರೆಡ್ ಕಾರ್ಪೆಟ್ ಅನ್ನ ರೀಲಾಂಚ್ ಮಾಡಿದ್ರು ಪವಿತ್ರ ಗೌಡ ಅವರು. ಅದಾದ ಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ತುಂಬಾನೇ ದೂರ ಆಗಿದ್ದಾರೆ. ಮೊದಲಿನಷ್ಟು ಆಪ್ತತೆ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಇವತ್ತು ಇವಳು ಇರ್ತಾಳ, ಇವಳು ನಾಳೆ ಅವಳು ಇರ್ತಾಳೆ. ಮಗ್ರೆ ನೀನು ಅಜ್ಜಿನ ಬಿಡೆ, ನಿಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾನೇ ಕೂತ್ಕೊಳ್ಳಿ. ಇದರಲ್ಲಿ ಮನೆಯವರು ಯಾರು, ಹೊರಗನವರು ಯಾರು, ಇದು ಕೋಸಂಬರಿ ಇದೆ ಈ ಕೇಸು. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ಕೆಲಸ ಮಾಡಕ್ ಏನಿಲ್ಲ, ಅದಕ್ಕೆ ಸುಮ್ಮನೆ ಕೂತಿದ್ದೇನೆ. ಕೆಲಸ ಇಲ್ವಾ? 90 crores minus 1, God is great.